ಹಾಯ್ ಏನು ಬ್ಲಾಗ್ ಮಾಡ್ತಿದ್ಯಾ? ಹೌದು. ಏನು ಬ್ಲಾಗ್? ಏನು ಅಂತ ಹೇಳ್ತೀನಿ, ಕ್ವಶನ್ ಕೇಳಲಾ? ಕೇಳು. ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು, ನಿಂಗೆ ಏನು ಬೇಕು? ಏನು ಪ್ರಾಬ್ಲಮ್ ಕೊಡ್ಸಾ? ಕಾಸು ಕೊಟ್ಬಿಡು. ಏನು, ಎಷ್ಟು ಕಾಸು? ಎಲ್ಲನೂ. ಹ್ಞೂ, ಎಲ್ಲ ಕಾಸು ಕೊಟ್ಬಿಟ್ಟು ನಾವೇನು ಮಾಡೋದು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡ್ತೀನಿ ಅಂತಂದರೆ, ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿದ್ರಿ. ಸೊ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಾ, ಹಾಗೆ ಮಾನಿಟೈಸೇಷನ್ ಆನ್ ಆಗಿದೆಯಾ ಅಂತ. ಸೊ ನನ್ನದು ಮಾನಿಟೈಸೇಷನ್ ಆನ್ ಆಗಿ ಇನ್ನೇನು ಒನ್ ಇಯರ್ ಆಯ್ತು ನಂದು ಓಪನ್ ಆಗಿ. ಅದು ಸೊ ನಮ್ಮ ಡಿಕೆಡನ್ನು ಓಪನ್ ಮಾಡಿಕೊಟ್ಟಿದ್ದು. ಯೂಟ್ಯೂಬ್ ಪೇಮೆಂಟ್ ಬರಬೇಕು. ಸೊ ಅದಕ್ಕೋಸ್ಕರ ಕಾಯ್ತಿದ್ದೀನಿ ಬರಲಿ ಅಂತ ಆದಷ್ಟು ಬೇಗ. ಇದುವರೆಗೂ ನನಗೆ ಯೂಟ್ಯೂಬಿಂದ ₹1 ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಟೈಮ್ ಬರ್ತಿರೋದು ಯೂಟ್ಯೂಬ್ ಪೇಮೆಂಟು. ಸೊ ಅದರಿಂದ ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಡ್ರೂ ನೆನಪಿರಬೇಕು ನನಗೆ. ಸೊ ಫಸ್ಟ್ ಪೇಮೆಂಟ್ ಬಂದಿರೋದು ಯೂಟ್ಯೂಬಿಂದ. ಸೊ ಆ ಥರ ಒಂದು ಮೈಂಡ್ ಸೆಟ್ಟಲ್ಲೂ ಫಿಕ್ಸ್ ಆಗಿದ್ದೀನಿ ತೊಗೋಬೇಕು ಅಂತ. ಬಂದ ಕೂಡಲೇ ತೊಗೋತೀನಿ. ಅದನ್ನ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಏನು ತೊಗೋತೀನಿ ಏನೋ ಅಂತ. ಸೊ ಹಾಗೆ ನಮ್ಮ ಅಣ್ಣನ ಕೇಳಬೇಕು ನಾನು, ಅವ್ನಿಗೇನು ಇಷ್ಟ ಫಸ್ಟ್ ಪೇಮೆಂಟ್ ಬರ್ತಿದೆಯಲ್ಲ. ಸೊ ಅವ್ನಿಗೇನು ಬೇಕು ಅಂತ ಕೇಳೋಣ. ಹಾಗೆ ನಾನು ಅಮ್ಮನ್ನ ಕೇಳ್ತೀನಿ, ಅವರಿಬ್ಬರು ಏನು ಹೇಳ್ತಾರೆ ಅಂತ ಕೇಳೋಣ. ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬರ್ತಿರೋ ವ್ಲಾಗ್ನ ಶುರು ಮಾಡೋಣ. ಯೂಟ್ಯೂಬಲ್ಲಿ ನಮಗೆ ಎಷ್ಟು ವೀಡಿಯೋ ಹಾಕಿರ್ತೀವಿ, ಹಾಗೆ ಎಷ್ಟು ವ್ಯೂಸ್ ಹೋಗುತ್ತೆ, ಹಾಗೆ $100 ಇಷ್ಟೇ ಬರಬೇಕು ಅಂತ ಇರುತ್ತೆ. ಸೊ ಅಷ್ಟೇ ಬರೋದು, ನಮಗೆ ಅದ್ರ ಮೇಲೆ ಜಾಸ್ತಿ ಬರೋಲ್ಲ. ಸೊ ನನಗೂ ತುಂಬ ಆಸೆ ಇದೆ ಬರಲಿ ಆದಷ್ಟು ಬೇಗ ಅಂತ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ. ಸೊ ಹಳೆ ವೀಡಿಯೋ ಅದು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ನನ್ನ ಪ್ರೊಫೈಲ್ನ ಚೆಕ್ ಮಾಡಿ, ಅಲ್ಲೇ ಹಳೆ ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ. ಬೆಳಗ್ಗೆಲ್ಲ ಬಿಸಿಲು, ಇಷ್ಟೊತ್ತಲ್ಲಿ ನೋಡಿದ್ರೆ ಮೋಡ ಹನಿ ಆಗ್ತಾಯಿದೆ. ಬಟ್ಟೆ ಎಲ್ಲ ಒಣಾಕಿದ್ದೀನಿ, ಗಳಗಳಕ್ಕೂ ಎಳೆದಾಗೂ ಒಣಾಕು ಅದೇ ಆಗ್ತೈತೆ ಬೆಳಗ್ಗೆಯಿಂದ. ಹಾಗೆ ಇಲ್ಲಿ ಬಂದರೆ ನಮ್ಮ ಗಣೇಶ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ತುಳಸಿ ಗಿಡದಲ್ಲಿ ಒಂದು ಗಣೇಶ ಇಟ್ಟಿದ್ದೀವಿ. ಸೊ ನನಗಂತೂ ತುಂಬ ಇಷ್ಟ ಈ ಥರ ಮಾಡೋಕ್ಕೆ. ಸೊ ಮೊದಲಿಂದನೇ ಇದೆ, ನಾನಾದರೂ ಚಿಕ್ಕವರಿದ್ದಾಗಿದ್ದೂ ಇದೆ ಇದು. ಸೊ ನಂಗೆ ತುಂಬ ಇಷ್ಟ. ಅದರ ಮುಂದೆ ಪುಟ್ಟದಾಗ ಒಂದು ರಂಗೋಲಿ ಬಿಟ್ಬಿಟ್ಟು ಮಾಡೋದು. ಸೊ ಅನ್ಕೋಬೋದು ಕಾಯಿನ ಕಿಲ್ ಮಡಗೋರೆ ಅಂತ, ಬಿಸಿಲಲ್ಲಿ ಒಣಗ್ಸೋಕೆ ಮಡಗಿದ್ದೀನಿ ಕೊಬ್ಬರಿ ಆಗಲಿ ಅಂತ. ಸೊ ಮಳೆ ಬರೋ ಥರ ಇದೆ, ಹನಿ ಆಗ್ತಿದೆ, ಎಳ್ಕೋಬೇಕು ಬಟ್ಟೆ ಇವಾಗ. ಹಾಗೆ ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಒಂದು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ನಾನು ಇವತ್ತು. ಹಾಗೆ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ, ನನ್ನ ಫೇವ್ರೇಟ್ ಇದು. ಸೊ ಟೈಮ್ ಆಲ್ಮೋಸ್ಟ್ 1:30 ಆಗಿದೆ, ಇನ್ನೇನು ಬರ್ತಾರೆ. ಆಯ್ತು. ಸೊ ನಮ್ಮ ಇವಾಗ ಬಂದರು. ಅಮ್ಮ ಒಂದು ಕ್ವಶನ್ ಕೇಳಲಾ? ನೀ ಅಂದ್ಕೊಂಡಿರಲ್ಲ ಈ ಥರ ಆಗುತ್ತೆ ಅಂತ. ಏನು ಅನ್ನೋದು ಗೊತ್ತಿಲ್ಲ ನನಗಿನ್ನ. ಯೂಟ್ಯೂಬಲ್ಲಿ ಪೇಮೆಂಟ್ ಆಗುತ್ತೆ ಇನ್ನೇನು, ಅದ್ರಲ್ಲಿ ನಿಂಗೇನು ಬೇಕು? ನಮ್ಮ ಮನೆ ದೇವ್ರಿಗೆ ಓದ್ಬಿಡೋಣ ಅಷ್ಟೇನಾ? ಇನ್ನೇನು ಬೇಡ ನಿಂಗೆ? ಏನು ಬೇಡಮ್ಮ, ನಿಜ ಏನು ಬೇಡ? ಏನು ಬೇಡ. ಸರಿ. ಕಷ್ಟಪಟ್ಟು ಮಾಡಿರೋದಕ್ಕೆ ಫಲ ಸಿಕ್ಕಲಿ ನಮ್ಗೆ, ಅಷ್ಟೇ ನಾವು ಕೇಳ್ಕೊಂಡು. ನಿಂಗೆ ಬೆಳಗ್ಗೆ ಬಿಟ್ಟು ಕರ್ಕೊಂಡು ಹೋಗ್ಬೇಕು ಹೌದು, ಫಸ್ಟ್ ಪೇಮೆಂಟ್ ಬಂದರೆ. ಸರಿ ಹೋಗೋಣ. ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಸೊ ನಮ್ಮ ಇವಾಗ ಬಂದರು. ದೋಸೆ ತಿಂತವ್ರೆ, ಅನ್ನ ಸಾಂಬಾರು ಮಾಡೋನಿ ಕಷ್ಟಪಟ್ಟು. ನಾನು ದೋಸೆ ತಿಂತ ಕೂತವ್ರೆ. ಕಡಲೆಕಾಳು ಉಸ್ಲಿ ತಿನ್ನೋ ಚೆನ್ನಾಗಿ ಮಾಡೋನಿ. ಸೊ ನೋಡಿದ್ರಲ್ಲ ಅಮ್ಮ ಏನಂದ್ರು ಅಂತ. ನಮ್ಮ ಅಮ್ಮಂಗೆ ಬೆಳಗ್ಗೆ ಬೆಟ್ಟಕ್ಕೆ ಹೋಗಬೇಕು ಅಂತ ಆಸೆ, ಫಸ್ಟ್ ಪೇಮೆಂಟ್ ಬಂದರೆ. ಸೊ ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಮ್ಮ ಮನೇನ ಬೆಳಗ್ಗೆ ಬೆಟ್ಟಕ್ಕೆ. ಕೊಳ್ಳೇಗಾಲದಲ್ಲಿ ಮಳೆ ಬರೋ ಥರ ಐತೆ, ಮರದೇ ಇಲ್ಲ, ಹಣ್ಣಿ ಹಾಕುತ್ತೆ ಹೋಯ್ತೇನೆ. ಅಮ್ಮ ಬಟ್ಟೆ ಒಂದು ಅಷ್ಟು ಹಾಕ್ಬಿಟ್ಟು ಹೋಗೋರೆ, ಒಣಾಕ್ಬಿಟ್ಟು ಗಳಗಳ್ಕು ಎತ್ತಾಕು ಒಣಾಕು ಅಷ್ಟೇ ಆಯ್ತೈತಿ, ಇನ್ನೇನೂ ಆಯ್ತಿಲ್ಲ. ಹಾಯ್ ಏನು ಬ್ಲಾಗ್ ಮಾಡ್ತಿದ್ಯಾ? ಹೌದು. ಏನು ಬ್ಲಾಗ್? ಏನು ಅಂತ ಹೇಳ್ತೀನಿ, ಕ್ವಶನ್ ಕೇಳಲಾ? ಕೇಳು. ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು, ನಿಂಗೇನು ಬೇಕು? ಏನು ಪ್ರಾಬ್ಲಮ್ ಕೊಡ್ಸಾ? ಕಾಸು ಕೊಟ್ಬಿಡು. ಏನು, ಎಷ್ಟು ಕಾಸು? ಎಲ್ಲನೂ. ಹ್ಞೂ, ಎಲ್ಲ ಕಾಸು ಕೊಟ್ಬಿಟ್ಟು ನಾವೇನು ಮಾಡೋದು? ಏನೂ ಬೇಡ, ನಮ್ಮ ಮನೇಲಿ ಒಂದು ನಾನ್ ವೆಜ್ ಪಾರ್ಟಿ ಮಾಡೋದು ಅಷ್ಟೇ. ಸಾಕಾ? ನೀನು ಬೇಡ. ಸದ್ಯ ಇಷ್ಟಕ್ಕೆ ಮುಗಿಸ್ತಾವ ನಮ್ಮ ಅಣ್ಣ. ಇಲ್ಲಾಂದರೆ ಏನಿಲ್ಲ, ಅಷ್ಟೇ ಅಲ್ವಾ. ಅಮ್ಮ ಬೆಳಗ್ಗೆ ಬಿಟ್ಟು ಕರ್ಕೊಂಡು ಹೋಗುವಂತು. ಹೋಗೋಣ ಅಲ್ಲಿಗೆ. ಅಲ್ಲಿಗೆ ಹೋಗಿ ಬಂದು ಮನೇಲಿ ನಾನ್ ವೆಜ್ ಮಾಡೋದು. ಸರಿ, ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊ. ಆಯ್ತು, ಬರಲಿ ಆದಷ್ಟು ಬೇಗ. ನಾನು ಕಾಯ್ತಾ ಇದ್ದೀನಿ. ಸೊ ಬರಲಿ. ನಾವು ಓಪನ್ ಮಾಡಿ ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. 1.5 ವರ್ಷ ಆಗಿದೆ, ಗೊತ್ತಾಗಿಲ್ಲ. ಇವಾಗ ಅಂದಂಗಿದೆ. ಸೊ 1.5 ವರ್ಷ ಆಯಿತು. ಸೊ ನೀಗೇನು ಬೇಜಾರಾಗಿಲ್ವಾ ಮಧ್ಯ? ಆಯಿತು. ಏನಕ್ಕೆ? ಫುಲ್ ತುಂಬ ಆಯಿತು ಬೇಜಾರು. ಏನಕ್ಕೆ? ಇಲ್ವಲ್ಲ ಅದಕ್ಕೆ. ನಮ್ಮ ಅವ್ವನೇ ಓಪನ್ ಮಾಡು ಅಂತಂದಿದ್ದು. ಸೊ ಅವ್ರು ಹೇಳಿದ್ದಕ್ಕೆ ನಾನು ಓಪನ್ ಮಾಡಿದ್ದು ಮಾಡ್ತಿರಲಿಲ್ಲ. ಸೊ ಮಧ್ಯದಲ್ಲಿ ಅವರು ತೀರ್ಕೊಂಡ್ರು. ಸೊ ಅದು ಸ್ವಲ್ಪ ಬೇಜಾರಿದೆ. ಸೊ ಕೊನೆಗೂ ನಾವು ನಮ್ಮ ಅವ್ವ ಅಂದ್ಕೊಂಡಂಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಇನ್ನೇನು ಫಸ್ಟ್ ಪೇಮೆಂಟ್ ತಗೊಳ್ಳೋ ಅಷ್ಟೊತ್ತಿಗೆ ಬಂದಿದ್ದೀವಿ ನಾವು ಇವಾಗ. ಹೌದು, ಖುಷಿ ಆಗ್ತೈತೆ ಇಲ್ಲ? ಖುಷಿನೇ.
ಸೊ ನನಗೆ ಫುಲ್ ಖುಷಿ ಆಗ್ತೈತೆ. ಫಸ್ಟ್ ಪೇಮೆಂಟ್ ಬಂದರೆ ಫಸ್ಟ್ ಏನು ಮಾಡ್ತೀನಿ ಗೊತ್ತಾ, ಹಾಂ, ಅವ್ವ ತಾತನ ಫೋಟೋಕ್ಕೆ ದುಡ್ಡು ನಮಸ್ಕಾರ ಮಾಡ್ತೀನಿ ಫಸ್ಟ್. ನಮ್ಮ ಅಣ್ಣ ಇವಾಗ ಅಂತಲ್ಲ, ಸಂಬಳ ದುಡ್ಡು ತೊಗೊಂಬಂದ್ರೆ ಅಷ್ಟೇ ಫಸ್ಟ್ ನಮ್ಮ ಅಮ್ಮನ ಕೈಲಿ ಕೊಡೋಲ್ಲ, ಫಸ್ಟ್ ನಮ್ಮ ಅವ್ವ ತಾತನ ಫೋಟೋಕ್ಕೆ ಹಿಡಿದ್ಬಿಟ್ಟು ಆಮೇಲೆ ನಮ್ಮ ಅಮ್ಮಂಗೆ ಕೊಡೋದು. ಸೊ ಅದೊಂದು ಖುಷಿ ನನಗೆ. ಸೊ ಇವಾಗ ಅದೇ ಥರ ಮಾಡಬೇಕು ಅಂತನಾ? ಹೌದು. ನಾನು ಹಂಗೆ ಅಂದ್ಕೊಂಡಿರೋದು. ಅಜ್ಜಿ ಇದ್ದಾಗಲೇ ಕೇಳ್ತಾರೆ ಯಾವಾಗ ಬರುತ್ತೆ ಅಂತ. ಅಂದರೆ ಅವಂಗೆ ಅಷ್ಟು ಗೊತ್ತಿರಲಿಲ್ವಲ್ಲ ಯಾವಾಗ ಏನು ಅಂತ. ಸೊ ನನಗೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಲಿಕ್ಕಣ್ಣನೇ ಎಲ್ಲ ಮಾಡಿಕೊಟ್ಟಿದ್ದು ನನಗೆ. ಸೊ ನಮ್ಮ ಲಿಕ್ಕಣ್ಣಗೂ ಒಂದು ಥ್ಯಾಂಕ್ಸ್ ಈ ವಿಡಿಯೋ ಕಡೆಯಿಂದ. ಸೊ ಇವಾಗ ನಮ್ಮ ಅಣ್ಣ ಡ್ಯೂಟಿಗೆ ಹೋಗ್ತಾನೆ. ಸೊ ಬಾಯ್ ಧ್ರುವ. ಬಾಯ್. ಸೊ ನಮ್ಮ ಅಣ್ಣನ ಅಂದ ನನಗೆ ನಾನ್ ವೆಜ್ ಪಾರ್ಟಿ ಬೇಕಂತೆ. ಸೊ ಅದು ಅರೇಂಜ್ ಮಾಡೋಣ. ಸೊ ನನಗೇನು ಬೇಕು ಅಂತ ನಾನು ತೊಗೊಂಡ್ಮೇಲೆ ಹೇಳ್ತೀನಿ ನಿಮಗೆ ವೀಡಿಯೋದಲ್ಲಿ ಏನು ತಗೋತೀನಿ ಏನು ಅಂತ. ಸೊ ಹಾಗೆ ಅವಾಗ ಎಗ್ ಬುರ್ಜಿ ಮಾಡ್ತಿದ್ದೀನಿ. ಸೊ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀನಿ ಏನು ಅಂತ. ಸೊ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಬುರ್ಜಿ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕೋತಿದ್ದೀನಿ. ಆಪ್ಷನಲ್ ಸಾಸಿವೆ ಬಂದ ನಿಮಗೆ ಸ್ಪೈಸಿಯಾಗಿ ಮಾಡಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ 4. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತೀನಿ. ಇವಾಗ ಕಡಲೆಬೇಳೆ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ 4 ಗೆಡ್ಡೆ ಅಷ್ಟು. ಎಷ್ಟು ಮೊಟ್ಟೆ ಇದೆಯೋ ಅದ್ರ ಮೇಲೆ ಡಿಪೆಂಡು ಈರುಳ್ಳಿ ಹಾಕೊಳ್ಳೋದು. ನಾನು ಒಂದು 5 ಮೊಟ್ಟೆಗೆ 4 ಈರುಳ್ಳಿ ಹಾಕೋತಿದ್ದೀನಿ ಸಾಕು ಅಂತ. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿದ ತಕ್ಷಣ ಈರುಳ್ಳಿ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಂದೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಅಚ್ಕರದ ಪುಡಿ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ನಿಮಗೆ ಖಾರ ಬೇಕು ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಿಲ್ಲ, ಸೊ ಅದಕ್ಕೆ ಖಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಯೂಶ್ವಲಿ ಅಚ್ಕಾರದ ಪುಡಿ ಯಾರೂ ಹಾಕೋಲ್ಲ, ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಅಚ್ಕಾರದ ಪುಡಿನ ಹಾಕ್ತಿದ್ದೀನಿ. ಇದಕ್ಕೆ ಜಾಸ್ತಿ ಪೆಪ್ಪರೇ ಯೂಸ್ ಮಾಡೋದು. ಇವಾಗ ಗರಂ ಮಸಾಲ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಗರಂ ಮಸಾಲ ಅಷ್ಟೇ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದಿಲ್ಲ ಅಂದ್ರಿಲ್ಲ. ನಾನು ಯೂಶ್ವಲಿ ಹಾಕ್ತೀನಿ. ಸೊ ಎಲ್ಲ ಹಾಕಿದ್ಮೇಲೆ 1 ಹಿಡಿ ಆಗೋಷ್ಟು ನುಗ್ಗೆ ಸೊಪ್ಪು ಹಾಕ್ತಿದ್ದೀನಿ. ನುಗ್ಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇದಕ್ಕೆ. ಕೆಲವರು ಹಾಕ್ತಾರೆ ಇಲ್ಲಂದ್ರೆ ಇಲ್ಲ, ನಾವು ಯಾವಾಗಲೂ ಹಾಕ್ತೀವಿ. ಸೊ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ಸೊ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪನ್ನ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು, ಯಾಕಂದರೆ ನುಗ್ಗೆ ಸೊಪ್ಪು ಬೇಯಬೇಕಲ್ಲ. ಸೊ ಅದಕ್ಕೆ ಅದಾದಮೇಲೆ ಇವಾಗ ಮೊಟ್ಟೆ ಹೊಡ್ಕೊತಿದ್ದೀನಿ. ಆವಾಗಲೇ ಹೇಳಿದಾಗ ನಾನು 5 ಮೊಟ್ಟೆ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮೊಟ್ಟೆ ಹಾಕಿದ್ಮೇಲೆ ಅಷ್ಟೇ ಆ ಮೊಟ್ಟೆ ಹೊಡೆದ ತಕ್ಷಣ 1 ಗಂಟೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. 1-2 ನಿಮಿಷ ಇಲ್ಲ ಅಂತ 3 ನಿಮಿಷ ಹಂಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಮೊಟ್ಟೆ ಹಾಕಿದ ತಕ್ಷಣ ತಿರುವಾಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದರಿಂದ ನಾನು ಮೊಟ್ಟೆ ಹಾಕಿದ್ಮೇಲೆ ಯಾವಾಗಲೂ ಮಿಕ್ಸ್ ಮಾಡೋಕ್ಕೆ ಹೋಗೋಲ್ಲ. 1-2-3 ನಿಮಿಷ ಹಂಗೆ ಬಿಡ್ತೀನಿ ನಾನು. ಉಪ್ಪು ಖಾರ ಎಲ್ಲ ಮೊದಲೇ ನೋಡ್ಕೋಬೇಕು. ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಸೊಪ್ಪೆ ಥರ ಆದರೆ ಚೆನ್ನಾಗಿರಲ್ಲ. ಸೊ ಇವಾಗ 1-2-3 ನಿಮಿಷ ಆದಮೇಲೆ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಎಗ್ ಬುರ್ಜಿ ಬಂದು ಯಾವ ಥರ ಅಂತಂದರೆ ಉಪ್ಪಿಟ್ಟು ನಾವು ಹೆಂಗೆ ಹುರಿತೀವೋ ರವೆನ, ಸೊ ಅದೇ ಥರ ಹುರಿಬೇಕು ಚೆನ್ನಾಗಿ. ಇದರಿಂದ ಗಂಟು ಥರ ಆಗೋಗುತ್ತೆ. ಸೊ ಈಗ ನೀರಾಗಿದೆ ಅಂತ ಅನ್ಕೋಬಾರ್ದು, ಚೆನ್ನಾಗಿ ಹುರಿತಿದ್ರೆ ಅದೇ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಲಾಸ್ಟಲ್ಲಿ ಉಪ್ಪಿಟ್ಟು ಥರ ಬಿಡಿಯಾಗಿ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಆಗಿದೆ. ಸೊ ಲಾಸ್ಟಲ್ಲಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ತೀನಿ, ಮೊದಲೇ ಹಾಕಲ್ಲ ನಾನು. ಸೊ ಲಾಸ್ಟಲ್ಲಿ ಹಾಕೋದ್ರಿಂದ ಒಳ್ಳೊಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ಸೊ ನೋಡಿದ್ರೆ ಎಷ್ಟು ಸಿಂಪಲಾಗಿ ಎಗ್ ಬುರ್ಜಿ ಮಾಡ್ಬೋದು ಅಂತ. ಎಗ್ ಬುರ್ಜಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನೇ. ನಾನು ಮೈನಾಗಿ ಚಪಾತಿ ಜೊತೆಗೆ ತಿನ್ನೋದು ಎಗ್ ಬುರ್ಜಿನ. ನೀವು ಒಂದ್ಸಲ ಟ್ರೈ ಮಾಡಿ ಎಗ್ ಬುರ್ಜಿನ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಸಿಗ್ತಿರೋದು. ಬಾಯ್, ಟೇಕ್ ಕೇರ್.